ಬಸನಗೌಡ ಪಾಟೀಲ್ ಯತ್ನಾಳ ಹಿಂದಿರುವಂತಹ ಆ ಶ್ರೀರಕ್ಷೆ ಯಾವುದು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಭುಗಿಲೆದ್ದಿರುವಂತಹ ಬಿರುಕಿದು. ವಿಜಯೇಂದ್ರ ವಿರುದ್ಧ ನೇರವಾಗಿ ಯುದ್ಧವನ್ನ ಸಾರಿದ್ದಾರೆ ಯತ್ನಾಳ್ ಅಂಡ್ ಟೀಮ್. ಇನ್ನು ಅನುಮತಿ ಇಲ್ಲದೆ ಪ್ರತ್ಯೇಕ ವಕ್ಫ್ ಹೋರಾಟವನ್ನ ನಡೆಸುತ್ತಿದ್ದಾರೆ ಯತ್ನಾಳ್ ಅಂಡ್ ರೆಬಲ್ ಟೀಮ್. ಮೊದಲಿಂದಲೂ ಕೂಡ ಬಿಎಸ್ವೈ ಕುಟುಂಬ ವಿರುದ್ಧ ಕೆಂಡವನ್ನ ಕಾರ್ತಾ ಇದ್ರು ಯತ್ನಾಳ್. ಬಿಎಸ್ವೈ ಕುಟುಂಬ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಕೂಡ ಹೈಕಮಾಂಡ್ ಕ್ರಮವನ್ನ ತೆಗೆದುಕೊಂಡಿಲ್ಲ. ಸಾಕಷ್ಟು ಬಾರಿ ವರಿಷ್ಠರ ಗಮನಕ್ಕೆ ತಂದ್ರು ಕೂಡ ಕಠಿಣ ಕ್ರಮವನ್ನ ಕೈಗೊಳ್ಳಲು ಹಿಂದೇಟನ್ನ ಹಾಕಿದ್ರು. ಒಂದೇ ಒಂದು ಬಾರಿ ಯತ್ನಾಳ್ಗೆ ನೋಟಿಸ್ ಅನ್ನ ಕೊಟ್ಟು ಸುಮ್ಮನಾಗಿದ್ರು ಹೈಕಮಾಂಡ್. ಎರಡು ಬಣಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆದ್ರೂ ಕೂಡ ಬಿಜೆಪಿಯ ವರಿಷ್ಠರು ಸೈಲೆಂಟ್ ಆಗಿದ್ದಾರೆ. ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತಾ ಇದೆ, ಸಂಘಟನೆಯಲ್ಲಿ ಹಿನ್ನಡೆ ಆದ್ರೂ ಕೂಡ ಕ್ರಮವನ್ನ ತೆಗೆದುಕೊಳ್ತಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದಿರುವಂತಹ ಶ್ರೀರಕ್ಷೆ ಆದ್ರೂ ಯಾವುದು ಇಷ್ಟೆಲ್ಲ ಆಗ್ತಾ ಇದ್ರು ಅನ್ನುವಂತಹ ಅನುಮಾನ ಈಗ ಸಹಜವಾಗಿನೇ ಮೂಡ್ತಾ ಇದೆ. ವಾಗ್ದಾಳಿಗಳನ್ನ ಮಾಡ್ತಿದ್ದಾರೆ, ಬಣ ರಾಜಕೀಯ ಆಗ್ತಾ ಇದೆ. ಇನ್ನು ಪಕ್ಷಕ್ಕೆ ಶಿಸ್ತಿನ ಪಕ್ಷ ಬಿಜೆಪಿ ಅಂತ ಏನಿತ್ತಲ್ಲ, ಈಗ ಬಣಗಳ ಬಡಿದಾಟದಿಂದಾಗಿ ಬಿಜೆಪಿಗೆ ಡ್ಯಾಮೇಜ್ ಆಗ್ತಿದೆ. ಹಾಗಾದ್ರೆ ಈ ರೀತಿಯಾದಂತ ಬೆಳವಣಿಗೆ ಆಗ್ತಾ ಇದ್ರು ಕೂಡ ಯತ್ನಾಳ್ ಹಿಂದಿರುವಂತಹ ಶ್ರೀರಕ್ಷೆ ಯಾವುದು, ಏನಿರ್ಬೋದು? ಹಾಗಾದ್ರೆ ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ. ಹಿಂದೂ ಹುಲಿ ಎಂದೇ ಬಿಂಬಿತರಾಗಿರೋ ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಹಿಂದೇಟು. ಕಲ್ಯಾಣ ಕರ್ನಾಟಕದ ಪ್ರಭಾವಿ ಪಂಚಮಸಾಲಿ ನಾಯಕ ಆಗಿರೋ ಯತ್ನಾಳ್ ಕಲ್ಯಾಣ ಕರ್ನಾಟಕ ಭಾಗದ ವೋಟ್ ಬ್ಯಾಂಕ್ ಕಳೆದುಕೊಳ್ಳುವ ಆತಂಕ. ಆರ್ಎಸ್ಎಸ್ ಸಿದ್ಧಾಂತದಲ್ಲಿ ಹೆಚ್ಚು ನಂಬಿಕೆ ಇಟ್ಟಿರೋ ಯತ್ನಾಳ್ ವಿರುದ್ಧ ಕ್ರಮ ಆದ್ರೆ ಕಟ್ಟ ಹಿಂದುತ್ವವಾದಿಯನ್ನ ಕಳೆದುಕೊಳ್ಳೋ ಚಿಂತೆ. ಯತ್ನಾಳ್ ಕ್ರಮವನ್ನ ತೆಗೆದುಕೊಂಡ್ರೆ ಹಿರಿಯ ನಾಯಕರಲ್ಲಿ ಕೆಟ್ಟ ಸಂದೇಶ. ಹಿರಿಯರನ್ನ ಹೈಕಮಾಂಡ್ ಕಡೆಗಣಿಸುತ್ತಿದೆ ಎಂಬ ಸಂದೇಶ ಹೋಗುತ್ತೆ ಅನ್ನೋ ಕಾರಣ. ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಡಿದಾಟ ಭಾರಿ ಸದ್ದು ಮಾಡ್ತಾ ಇದೆ. ಇನ್ನು ಯತ್ನಾಳ್ ಅಂತೂ ನೇರವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಮೇಲೆ ಬಾಣಗಳ ಮೇಲೆ ಬಾಣ ಬಿಡ್ತಿದ್ದಾರೆ. ಈ ಮೂಲಕವಾಗಿ ಒಂದು ಕಡೆಯಲ್ಲಿ ಬಿಜೆಪಿಯ ಪಕ್ಷದಲ್ಲಿ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ. ಹಾಗಾದ್ರೆ ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡ್ತಾರೆ ಅನ್ನೋದಾದ್ರೆ ಯತ್ನಾಳ್ ಹಿಂದೆ ಇರುವಂತಹ ಶ್ರೀರಕ್ಷೆ ಏನು, ಯಾವ ಕಾರಣಕ್ಕೆ ಹೈಕಮಾಂಡ್ ಯತ್ನಾಳ್ ವಿಚಾರದಲ್ಲಿ ಸೈಲೆಂಟ್ ಆಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋದಾಗ ಯತ್ನಾಳ್ ವಿರುದ್ಧ ಹೈಕಮಾಂಡ್ ಕ್ರಮವನ್ನ ತೆಗೆದುಕೊಳ್ಳದೆ ಇರೋದಕ್ಕೆ ಬಹಳ ಕಾರಣಗಳಿದೆ. ಬಹಳ ಪ್ರಮುಖವಾಗಿ ಗಮನಿಸೋದಾದ್ರೆ ಹಿಂದೂ ಹುಲಿ ಅಂತಾನೆ ಬಹಳ ಫೇಮಸ್ ಆಗಿರುವಂತವರು ಯತ್ನಾಳ್ ಅವರು. ಇದರ ಜೊತೆಯಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ಪಂಚಮಸಾಲಿ ನಾಯಕರಾಗಿದ್ದಾರೆ ಯತ್ನಾಳ್ ಅವರು. ಸಮುದಾಯದ ಮತ ಎಲ್ಲಾದ್ರೂ ಒಡೆದು ಹೋದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವೋಟ್ ಬ್ಯಾಂಕ್ ನ ಕಳೆದುಕೊಳ್ಳುವಂತ ಆತಂಕ ಇದೆ. ಅದರ ಜೊತೆಯಲ್ಲಿ ಆರ್ಎಸ್ಎಸ್ ಸಿದ್ಧಾಂತಗಳನ್ನ ಪಾಲಿಸಿಕೊಂಡು ಬಂದಿದ್ದಾರೆ. ಹೀಗಾಗಿ ಎಲ್ಲಾದ್ರೂ ಈ ವಿಚಾರದಲ್ಲಿ ಮೂಗು ತೋರಿಸಿದ್ರೆ ಸಾಕಷ್ಟು ಸಮಸ್ಯೆ ಆಗತ್ತೆ ಅಂತ ಹಿಂದೇಟನ್ನ ಹಾಕೊಳ್ತಾ ಇರಬಹುದು. ಹೀಗಾಗಿನೇ ಯತ್ನಾಳ್ ಕ್ರಮವನ್ನ ತೆಗೆದುಕೊಂಡ್ರೆ ಹಿರಿಯರಲ್ಲಿ ನಾಯಕರುಗಳಲ್ಲಿ ಕೆಟ್ಟ ಸಂದೇಶ ಹೋಗುತ್ತೆ ಅಂತಾನೆ ಹೈಕಮಾಂಡ್ ಹಿಂದೇಟನ್ನ ಹಾಕ್ತಾ ಇರಬಹುದು.